ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿರೋದ್ರ ನಡುವೆ ಬಿಜೆಪಿಯಲ್ಲಿ ಚಟುವಟಿಕೆ ಗರಿಗೆದರಿದೆ. ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಬಿಜೆಪಿಯ ಒಳಗಡೆ. ದಿಢೀರ್ ಅಂತ ಕುಮಾರಸ್ವಾಮಿ ವಿಜಯೇಂದ್ರ ಅವ್ರ ಭೇಟಿ, ಅಮಿತ್ ಶಾ ಅವ್ರ ಜೊತೆ ವಿಜಯೇಂದ್ರ ಸುದೀರ್ಘ ಮಾತುಕತೆಯಾಗಿದೆ. ಏನಾಗ್ತಾ ಇದೆ ಹಾಗಾದ್ರೆ? ಸಿದ್ದರಾಮಯ್ಯನವರ ಟೋನ್ ಬೇರೆ ಇಲ್ಲಿ ಚೇಂಜ್ ಆಗ್ತಿದೆ. ಕೈಪಾಳ್ಯದ ಬೆಳವಣಿಗೆ ನೋಡಿದ್ರೆ ಬಿಜೆಪಿ ಏನು ನಡೆಸ್ತಾ ಇದೆ, ಎರಡೂ ರಾಜಕೀಯ ಪಕ್ಷಗಳ ಮಹತ್ವದ ಬೆಳವಣಿಗೆ ಅಪ್ಡೇಟ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಜೆಪಿ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್, ಅದು ಬಿಜೆಪಿಯಲ್ಲೂ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಬೆಳವಣಿಗೆ, ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಅಲ್ಲಿ ಏನಾಗ್ತಿದೆ ನೋಡಿ. ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಟೋನ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಅವರು? ಕಾರ್ಯಕ್ರಮದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಿದ್ದರಾಮಯ್ಯನವರು. ಅಲ್ಲಿ DCM ಬರೋಕ್ಕಿಂತ ಮುಂಚೆನೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಈಗ ಸುದ್ದಿ ಆಗ್ತಿದೆ. ಶಿಡ್ಲಘಟ್ಟದ ಹೈಟೆಕ್ ರೇಷ್ಮೆ ಮಾರುಕಟ್ಟೆ, ಅದಕ್ಕೆ ಚಾಲನೆ ಕೊಡೋ ಕಾರ್ಯಕ್ರಮ DK ಶಿವಕುಮಾರ್ ಅವ್ರು ಬರೋಕ್ಕಿಂತ ಮುಂಚೆನೇ ಶುರು ಮಾಡಿಬಿಟ್ಟಿದ್ದಾರೆ ತರಾತುರಿಯಲ್ಲಿ ಅನ್ನೋ ರೀತಿಯಲ್ಲೂ ಅದು ಒಂದು ಗಮನ ಸೆಳೀತಿದೆ. ಅದೇನೋ ಬೇರೆ ಕಾರಣಗಳು ಇರಬಹುದು. ಸಚಿವರುಗಳೆಲ್ಲ ಇದ್ರು, CM ಕೂಡ ಇದ್ರು. ಆಮೇಲೆ DK ಶಿವಕುಮಾರ್ ಅವರು ಹೋಗಿ ಜಾಯ್ನ್ ಆಗ್ತಾರೆ. ಅಲ್ಲಿ ಮಾಡಿರುವಂಥ ಮಾತುಗಳು ಈಗ ಗಮನ ಸೆಳೀತಿದ್ದಾವೆ. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ನೋಡಿ. ಏನು ಹೇಳುತ್ತೋ ಹೈಕಮಾಂಡ್, ಅದಕ್ಕೆ ನಾನು ಬದ್ಧ. ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ತೀನಿ, ಮತ್ತು ಎಲ್ಲರೂ ಒಪ್ಪಲೇಬೇಕಾಗತ್ತೆ. DK ಶಿವಕುಮಾರ್ ಆಗಲಿ ನಾನಾಗಲಿ ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ಳೇಬೇಕಾಗತ್ತೆ. ನಾನು ಸಚಿವ ಸಂಪುಟ ರಚನೆ ಬಗ್ಗೆ ಮಾತ್ರ ಹೈಕಮಾಂಡನ್ನು ಕೇಳ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಬಿಟ್ಟು ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ಹೇಳುತ್ತೆ. ನಾನೇ ಮುಂದುವರಿಬೇಕು ಅಂತ ಹೇಳಿದ್ರೆ ಮುಂದುವರಿತೀನಿ ಅಂತ ತುಂಬ ಓಪನ್ ಆಗಿ ಬಿಡಿಸಿ ಹೇಳಿದ್ದಾರೆ. ನನಗೆ 5 ವರ್ಷ ಅವಕಾಶ ಕೊಟ್ಟರು ಮುಂದುವರಿತೀನಿ ಅಂತ ಹೇಳ್ತಾರೆ. ನಾವು ಕೇಳೋದು, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಮಾಡಿ ತೋರಿಸ್ತೀವಿ, ನುಡಿದಂತೆ ನಡಿತೀವಿ, ಕೊಟ್ಟ ಮಾತಿನಂತೆ ನಡ್ಕೋತೀವಿ ಅಂತ ಹೇಳಿದ್ದೋ ಅದರಂತೆ ನಡ್ಕೊಂಡಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಳ್ತೀರಿ ಅಂತ ಹೇಳಿ ಸುರೇಶ್ ಅವರು ಹೇಳ್ತಿದ್ರು. ಆ 2.5 ಅಂತ. ಯಾಕಂದ್ರೆ ಈಗ DK ಬ್ರದರ್ಸ್ ಎಲ್ಲ ಸೀಕ್ರೆಟ್ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ 2.5 ವರ್ಷಕ್ಕೆ 1 ವಾರ ಮುಂಚೆನೆ, 2.5 ವರ್ಷ ತುಂಬೋದಕ್ಕೆ 1 ವಾರ ಇರೋವಾಗಲೇ ಕುರ್ಚಿ ಬಿಟ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು. ಅದು ಕೂಡ ಹೈಕಮಾಂಡ್ ಎದುರೇ. ರಾಹುಲ್ ಗಾಂಧಿ ಅವ್ರಿಗೂ ಇದು ಗೊತ್ತು, ಸೋನಿಯಾಗೂ ಗೊತ್ತು ಅನ್ನೋದನ್ನ ಬಹಿರಂಗಗೊಳಿಸ್ತಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಟೆನ್ಷನ್ ಆಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರೆಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ನಿನ್ನೆ ಸಿಕ್ಕಾಪಟ್ಟೆ ಮೀಟಿಂಗು ಶಾಸಕರ ಜೊತೆಗೆ. ಅಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಶಾಸಕರನ್ನ ಹಿಡಿದಿಡೋದಕ್ಕೆ ಪ್ರಯತ್ನ ನಡೀತಿದೆ ಅನ್ನೋದೇ ಆಶ್ಚರ್ಯ. ಯಾಕಂದರೆ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಅಷ್ಟೆಲ್ಲ ಶಾಸಕರಿದ್ದಾರೆ, ಯಾಕಿದು ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ವ. DK ಶಿವಕುಮಾರ್ ಅವರು ಈಗ ಇದ್ದಕ್ಕಿದ್ದಂತೆ ಮ್ಯಾಜಿಕ್ ಮಾಡಿದ್ದಾರೆ ಅಂತ BJP ಕೂಡ ಆಡ್ಕೊಂಡು ನಡ್ತಿದೆ ಕಾಂಗ್ರೆಸ್ಸನ್ನು. 70 ಶಾಸಕರು ಏಕಾಏಕಿ DK ಬೆನ್ನಿಗೆ ಹೇಗೆ ಬಂದರು, ಕುದುರೆ ವ್ಯಾಪಾರ ಅಂತ ಸುಮ್ಮನೆ ಹೇಳ್ತಿಲ್ಲ ನಾವು, ತಲೆಗಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಹೆಂಗಾದ್ರೂ ಸರಿ ಮ್ಯಾಜಿಕ್ ಮಾಡಿ 70 ಶಾಸಕರ ಬಲವನ್ನು DK ಗಳಿಸ್ಕೊಂಡಿದ್ದಾರೆ. ಏಕಾಏಕಿ 10-15 ನಂಬರನ್ನು 70 ಮಾಡಿದ್ದಾರೆ ಅಂದರೆ DK ಈಗ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಅಂತ ಆಯ್ತಲ್ವ ಅಲ್ಲಿಗೆ. ಸೊ ಸಿದ್ದರಾಮಯ್ಯನವ್ರಿಗೂ ಕೂಡ ಟೆನ್ಷನ್ ಶುರು ಆಯ್ತಾ. ನಿನ್ನೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಬಾದಾಮಿಯ ಭೀಮಸೇನ ಚಿಮ್ಮನಗಟ್ಟಿ, ಹುಬ್ಬಳ್ಳಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವ್ರ ಮನೆಗೆಲ್ಲ ಹೋಗಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸುಮಾರು ಜನರನ್ನ ಭೇಟಿ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಟೀಮ್ ಟಾಸ್ಕ್ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕಡೆ, ಸತೀಶ್ ಜಾರಕಿಹೊಳಿ ಒಂದು ಕಡೆ, ಬೇರೆ ಬೇರೆ ಸಿದ್ದು ಪರಮಾಪ್ತ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ಸಚಿವರುಗಳು ಶಾಸಕರೆಲ್ಲ ಸೇರ್ಕೊಂಡು ಕಾರ್ಯಾಚರಣೆ ಶುರು ಮಾಡಿರೋದು ನೋಡಿದ್ರೆ ಆಶ್ಚರ್ಯ ಆಗ್ತಿದೆ. ಈಗ ಇದೇನಾಗ್ತಿದೆ, ಸಿದ್ದರಾಮಯ್ಯನವ್ರಿಗೆ ಶಾಸಕರ ಸಪೋರ್ಟ್ನ ಭಯವ, ಕೊರತೆಯ ಅಂತ. ಸೊ ಈಗ ಹೈಕಮಾಂಡ್ ಎನಿ ಟೈಮ್ ತೀರ್ಮಾನ ತಗೊಳ್ಬಹುದು. ಈ ಶನಿವಾರದ ಒಳಗಡೆ 29ನೇ ತಾರೀಕಿನ ಒಳಗಡೆನೆ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತಾನೂ ಹೇಳ್ತಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಬಹುತೇಕ ಬರ್ತಾರೆ. ಖರ್ಗೆ ಅವರು ಡೆಲ್ಲಿಗೆ ಹೋಗಿ ಆಮೇಲೆ ಸಿದ್ದರಾಮಯ್ಯ DK ಇಬ್ರಿಗೂ ಕಾಲ್ ಬರುತ್ತೆ, ಹೋಗಿ ಮಾತಾಡಬೇಕಾಗತ್ತೆ. ಇಷ್ಟೆಲ್ಲ ಕೈಪಾಳ್ಯದಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ಸು. ಇದ್ರ ನಡುವೆ BJP ಒಳಗಡೆ ಏನಾಗ್ತಿದೆ ನೋಡಿ. ಅಲ್ಲೂ ನಾಯಕತ್ವದ ಬದಲಾವಣೆ ವಿಚಾರ ಎಲ್ಲ ಜೋರಾಗಿದೆ. ಈಗ ತುಂಬ ನಿರ್ಣಾಯಕವಾದ ಸಮಯ BJPಗೆ. ಯಾಕಂದರೆ ಕರ್ನಾಟಕದಲ್ಲಿ ಒಂದು ಅಧಿಕಾರ ಹಸ್ತಾಂತರ ಆಗತ್ತಾ ಅನ್ನೋದು ಇಂಪಾರ್ಟೆಂಟು.
ಆದರೆ ಡಿ ಕೆ ಶಿವಕುಮಾರ್ ಅವರು CM ಆದರೆ ಮತ್ತೊಂದು ಬಣ ಸಿಡಿದು ಹೇಳುತ್ತೆ, ನಾಳೆ ಯಾವುದೇ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು 40 ಶಾಸಕರೊಂದಿಗೆ 50 ಶಾಸಕರೊಂದಿಗೆ ರೆಡಿಯಾಗಿ ನಿಲ್ಲಬಹುದು. ಸೊ ಆ ಚಾನ್ಸ್ ಇರುತ್ತೆ. ಅಕಸ್ಮಾತ್ ಅಧಿಕಾರ ಹಂಚಿಕೆ ಆಗದಿದ್ರೆ DK 70 ಶಾಸಕರ ತಂಡ ಕಟ್ಟಿಬಿಟ್ಟಿದ್ದಾರೆ. 2 ಆಪ್ಷನ್ಸ್ ಇವೆ ಈಗ BJPಗೆ. ಇದು ಮುಗಿದು ಹೋಯಿತು ಅಂದರೆ ಮುಗಿದು ಹೋಗಿಲ್ಲ. BJP ಸರಿಯಾದ ಸಮಯ ಕೂಡ ಬಂದಿದೆ. ಈಗ ಮಧ್ಯಂತರ ಚುನಾವಣೆ ಆದರೂ ಆಗಬಹುದು, ಏನಾದರೂ ಆಗಬಹುದು ಅನ್ನೋ ರೀತಿ ಕಾದು ಕುಳಿತಿರೋ ಸಮಯ ಈಗ. ಇಂಥ ಟೈಮಲ್ಲಿ BJPಯ ಒಳಗಡೆ ಇರೋ ಸಮಸ್ಯೆ ಶೀಘ್ರವಾಗಿ ಪರಿಹಾರ ಆಗಬೇಕು. ಹಾಗಾಗಿ ಈಗ ಒಂದು ಕಡೆ ವಿಜಯೇಂದ್ರ ವಿರೋಧಿ ಬಣ ಭರ್ಜರಿ ಪ್ಲಾನನ್ನು ಮಾಡ್ಕೊಂಡಿದೆ. ಮೊನ್ನೆ ಅಷ್ಟೇ ಮೀಟಿಂಗ್ ಆಯಿತು, ನೋಡಿರ್ತೀರಿ ನೀವು. ಕುಮಾರ್ ಬಂಗಾರಪ್ಪ ಮನೇಲಿ ಮೀಟಿಂಗು, ರಮೇಶ್ ಜಾರಕಿಹೊಳಿ ಅವ್ರ ಮನೆ ಮೀಟಿಂಗು, ಯತ್ನಾಳು ಉಚ್ಚಾಟಿತ ಯತ್ನಾಳು BJP ರೆಬಲ್ ಬಣದ ನಾಯಕರನ್ನು ಬಂದು ಮೀಟ್ ಮಾಡ್ತಾರೆ. ಈಗ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಡಿಸೆಂಬರ್ 1, 2ನೇ ತಾರೀಕು ರೆಬಲ್ಗಳೆಲ್ಲ ಹೋಗ್ತಿದ್ದಾರೆ. ಯಾಕಂದರೆ ಅಲ್ಲೂ ಅಧ್ಯಕ್ಷರನ್ನ ಫೈನಲ್ ಮಾಡುವಂಥ ಸಮಯ ಬಂದಿದೆ. ಸೋಮಣ್ಣವರು ಅಧ್ಯಕ್ಷರಾಗ್ತಾರೆ ಅನ್ನೋ ರೀತಿ ಸುದ್ದಿ ಇದ್ದಕ್ಕಿದ್ದಂತೆ ಕೆಲವರು ಅವರವರೇ ಹೇಳ್ಕೊಳ್ತಿದ್ದಾರೆ. ಸೋಮಣ್ಣವರು ಅವರ ಅತ್ಯಾಪ್ತರ ಬಳಿ ನನಗೆ ಅಧ್ಯಕ್ಷ ಕುರ್ಚಿ ಸಿಗೋದು ಬಹುತೇಕ ಫಿಕ್ಸ್ ಅನ್ನೋ ಥರ ಅವರೇ ಮಾತಾಡ್ಕೊಳ್ತಿದ್ದಾರೆ. ತನಗೆ ಅವಕಾಶ ಕೊಟ್ಟರೆ ನಾನು ಏನು ಮಾಡಬಲ್ಲೆ, ಬಿಗ್ ಆಪರೇಷನ್. ಕಾಂಗ್ರೆಸ್ ಶಾಸಕರು ಕೂಡ ನನ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಕೈ ಶಾಸಕರನ್ನ ಪಕ್ಷಕ್ಕೆ ಸೆಳೆಯೋದಕ್ಕೂ ರೆಡಿ. ರಾಜಣ್ಣವರ ಮೂಲಕ, ರಾಜಣ್ಣವರ ಪುತ್ರ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದು ಸುದ್ದಿ ಆಯಿತು ಮೊನ್ನೆ. ಅದು ಆಡಿಲ್ ಆಗಿದ್ದು ಕೂಡ ಸೋಮಣ್ಣ ಮೂಲಕ ಅಂತೆಲ್ಲ ಸುದ್ದಿ ಆಯಿತು. ಸೊ ಅವರು ಜೋರು ಪ್ರಯತ್ನದಲ್ಲಿದ್ದಾರೆ. ವಿಜಯೇಂದ್ರ ಅವ್ರನ್ನ ಇಳಿಸಿ ನನ್ನನ್ನು ಕೂರಿಸೋ ಥರ ಏನಾದರೂ ಮಾಡಬೇಕು, ನನ್ನ ಶಕ್ತಿ ಹೈಕಮಾಂಡ್ಗೆ ಅರ್ಥ ಮಾಡಿಸ್ಬೇಕು ಅಂತ ಭರ್ಜರಿ ಪ್ರಯತ್ನದಲ್ಲಿದ್ದಾರೆ. ಕನಿಷ್ಠ ಒಂದಿಷ್ಟು 10-15 ಶಾಸಕರಂತೂ ಈ ಸಂಪುಟ ಸರ್ಜರಿ ಆದರೂ ಅಸಮಾಧಾನಿತರಿರ್ತಾರೆ. ಪವರ್ ಶೇರಿಂಗ್ ಆದರೂ ಆಗದೆ ಇದ್ರು ಏನಾದರೂ ಕೂಡ ಸಿಡ್ದೆ ಹೇಳ್ತಾರೆ. ಅದರಲ್ಲಿ ನನ್ನ ಜೊತೆ ಎಷ್ಟು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ ಸೋಮಣ್ಣವ್ರು ತೋರ್ಸೋಕೆ ಹೊರಟಿದ್ದಾರೆ. ಅಂಥ ಬೆಳವಣಿಗೆ ಕೂಡ ಆಗ್ತಿದೆ. ಕುಮಾರಸ್ವಾಮಿ ಅವ್ರ ಜೊತೆ ನನ್ನ ತಾಳಮೇಳ ತುಂಬ ಚೆನ್ನಾಗಿ ಸರಿ ಹೊಂದತ್ತೆ. ವಿಜಯೇಂದ್ರ ಯಡಿಯೂರಪ್ಪನವರು ಮುಂದುವರೆದ್ರೆ ಯಾರಿಗೂ ಗೊತ್ತು, ಒಳೆ ಇಟ್ಟು ಕೊಟ್ಟು ಬಿಡಬಹುದು ಎಲೆಕ್ಷನ್ನಲ್ಲಿ. ಹಾಗಾಗಿ BJP JDS ತುಂಬ ಚೆನ್ನಾಗಿ ಮೈತ್ರಿ. ಆದರೆ ಬಿಹಾರದ ರಿಸಲ್ಟೇ ಇಲ್ಲೂ ಮರುಕಳಿಸುತ್ತೆ. ಅಷ್ಟು ಚೆನ್ನಾಗಾಗತ್ತೆ ಕಾಂಗ್ರೆಸ್ ಕಿತ್ತಾಡ್ಕೊಂಡು ಈ ರೀತಿ ಆಗಿರುವಾಗ. ಈ ಅವಕಾಶ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ನನಗೆ ಚಾನ್ಸ್ ಕೊಡಿ ಅಂತ ಸೋಮಣ್ಣವ್ರು ಕೇಳ್ತಿದ್ದಾರೆ. ಆದರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ವಿಜಯೇಂದ್ರ ಈಗ ಕಾಲಿಗೆ ಚಕ್ರ ಕಟ್ಟಿಕೊಂಡು ಎಲ್ಲ ಸೀನಿಯರ್ಸ್ ಮೀಟ್ ಆಗೋದು, ವಿಶ್ವಾಸಕ್ಕೆ ತಗೊಳ್ಳೋದು. VL ಸಂತೋಷ್ ಅವ್ರನ್ನ ಭೇಟಿಯಾದರು. ಅದಾದಮೇಲೆ ಅಮಿತ್ ಶಾ ಅವ್ರ ಜೊತೆಗೆ ಮೀಟಿಂಗ್ ಆಯಿತು. ಈಗ ಕುಮಾರಸ್ವಾಮಿ ಅವ್ರನ್ನ ಹೋಗಿ ಭೇಟಿಯಾಗಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಿರಂತರವಾಗಿ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವಕಾಶ ಕೊಟ್ಟು ನೋಡಿ, ಖಂಡಿತ BJP JDS ಒಂದಾಗಿ ಹೋಗೋ ರೀತಿಯಲ್ಲಿ ನೋಡ್ಕೊಳ್ತೀವಿ. ಅನುಮಾನ ಬೇಡವೇ ಬೇಡ. ಯಾವ ಕಾರಣಕ್ಕೂ ಒಳ ಏಟು ಮತ್ತೊಂದು ಬೀಳಲ್ಲ. ನನಗೆ ಅಧ್ಯಕ್ಷ ಕುರ್ಚಿ ಮುಂದುವರಿಸಿ ಅಂತ ವಿಜಯೇಂದ್ರ ಪ್ರಯತ್ನ ಮುಂದುವರೆದಿದೆ. ಈಗ ತುಂಬ ಕ್ರೂಷಿಯಲ್ ಟೈಮ್ ಇದು. ಯಾಕಂದರೆ ಮೊನ್ನೆ ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಅವರು ಏನಂತ, ಇನ್ನು 6 ತಿಂಗಳ ಒಳಗಾಗಿ ಯಾರೂ ಊಹೆ ಮಾಡಿರಲ್ಲ, ಹಿಂಗಾಗಬಹುದು, ಈ ರೀತಿಯದ್ದಾಗಬಹುದು ಅಂತ ಯಾರೂ ಕರ್ನಾಟಕದಲ್ಲಿ ಊಹೆ ಮಾಡಿರಲ್ಲ. ಅಂಥ ಬೆಳವಣಿಗೆ ಆಗುತ್ತೆ, ತಯಾರಾಗಿರಿ, ಜನರ ಮಧ್ಯೆ ಉಳ್ಕೊಳ್ಳಿ ಅಂತ JDS ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ದೇವೇಗೌಡರು ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಕ್ ಪ್ರಹಾರ ನಡೆಸಿದ್ರು. ಇವರೇನು ದೊಡ್ಡ ಆಕ್ಸ್ಫರ್ಡಿಂದ ಎಕನಾಮಿಸ್ಟು ನೋಡಿ, 11-12 ಬಜೆಟ್ ಅಂತಾರಲ್ಲ, ನಾನು ಅವ್ರನ್ನ ಆರ್ಥಿಕ ಇಲಾಖೆ ಹೊಣೆ ಹೊರಿಸೋ ರೀತಿಯಲ್ಲಿ ಅವಕಾಶ ಸೃಷ್ಟಿಸಿದ್ದು ಯಾರು ಅನ್ನೋದನ್ನು ನೆನಪಿಸ್ಕೊಳ್ಬೇಕು ಅವ್ರಿಗೆ ಅಂತ ತರಾಟೆಗೆ ತಗೊಳ್ತಾರೆ, ವಾಗ್ದಾಳಿ ನಡೆಸ್ತಾರೆ. ಇದೆಲ್ಲ ನೋಡಿದ್ದೀವಿ. ಸೊ ಇದ್ರ ಬೆನ್ನಲ್ಲೇ ಇನ್ನೊಂದು ಹೊಸ ಚರ್ಚೆ ಬೇರೆ ಹುಟ್ಕೊಂಡಿದೆಯಲ್ಲ. DK ಶಿವಕುಮಾರ್ ಅವ್ರ ಜೊತೆ ಕುಮಾರಸ್ವಾಮಿ ಅವ್ರು ಏನಾದರೂ ಮಾತುಕತೆ ಶುರು ಮಾಡಿದ್ದಾರಾ? ಅಂದರೆ ಅವರಾಗೆ DK ಬ್ರದರ್ಸ್ ಹೋಗ್ತಿದ್ದಾರಾ? DK ಬ್ರದರ್ಸ್ನ ಬೈತಿಲ್ಲ ಯಾಕೆ ಕುಮಾರಸ್ವಾಮಿ ಅವರು? ಬರೀ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡಿದ್ರು ಮೊನ್ನೆ ಕಾರ್ಯಕ್ರಮದಲ್ಲಿರ್ಬೋದು, ಬೆಳವಣಿಗೆಯಲ್ಲಿ ನೋಡಿದ್ರೆ ಅನ್ನೋದು ಅಚ್ಚರಿಗೆ ಕಾರಣ ಆಯ್ತಲ್ವಾ. ಸೊ ಏನಾಗುತ್ತೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಅನ್ನೋದು ಗೊತ್ತಿಲ್ಲ. ಒಂದು ಬಣ BJP ರೆಬಲ್ ಬಣ DK ಅಕಸ್ಮಾತ್ ಸಿಡ್ದೆದ್ದು ಬಿಟ್ರೆ DK ವಿಜಯೇಂದ್ರ ಹೆಂಗೂ ಕ್ಲೋಸು, ಬಿಸ್ನೆಸ್ ಪಾರ್ಟ್ನರ್ಸು ಒಂದಾಗ್ಬಿಡ್ತಾರೆ, ಮತ್ತು ಸ್ಟ್ರಾಂಗ್ ಆಗಿಬಿಡ್ತಾರೆ ಇವರು. DCM ಆಗಿಬಿಟ್ರೆ ವಿಜಯೇಂದ್ರ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಡೆವಲಪ್ಮೆಂಟ್ ಆಗೋಕ್ಕೂ ಮುನ್ನ ವಿಜಯೇಂದ್ರನೇ ಇಳಿಸ್ಬಿಡ್ಬೇಕು ಅಂತ ಒಂದು ಕಡೆ ಪ್ರಯತ್ನ ಆಗ್ತಿದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಮೈತ್ರಿ ತಾಳಮೇಳ ಸರಿದೋಗಿಸ್ಕೊಂಡು 28ರ ಚುನಾವಣೆಗೆ ಭರ್ಜರಿಯಾಗಿ ಕಾಂಗ್ರೆಸ್ನ ಈ ಒಳ ಜಗಳವನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಸಂಘಟನೆ ಮಾಡ್ಕೊಂಡು ಹೋಗೋದು. ಇಲ್ಲ ಹೆಚ್ಚು ಕಡಿಮೆ ಆಗಿ ಮಧ್ಯಂತರ ಚುನಾವಣೆನೋ ಅಥವಾ ಭಯಂಕರ ಹೈಬ್ರಿಡ್ ಮೈತ್ರಿನೋ ಮತ್ತೊಂದು ಆದರೆ ಅದಕ್ಕೂ ಕೂಡ ನಾವೆಲ್ಲ ತಗ್ಗಿ ಬಗ್ಗಿ ಸರಿದೂಗಿಸ್ಕೊಂಡು ಹೋಗೋಕೆ ರೆಡಿ ಅನ್ನೋ ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ವಿಜಯೇಂದ್ರ ಈಗ ಸದ್ಯ ತನ್ನ ಕುರ್ಚಿ ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನದಲ್ಲಿದ್ದಾರೆ. ಸಂತೋಷ್ ಜೊತೆಗೂ ಕೂಡ ಮಾತಾಡ್ಕೊಂಡು ಬಂದಿದ್ದಾರೆ. ಅಮಿತ್ ಶಾ ಅವರ ಜೊತೆಗಿನ ಮಾತುಕತೆ ಫಲ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಅವ್ರು ಕಾನ್ಫಿಡೆನ್ಸ್ ತೋರಿಸ್ತಿದ್ದಾರೆ. ಈಗ ಕುಮಾರಸ್ವಾಮಿ ಅವರ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ BJP ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದು BJP JDSನ ಹೊಂದಾಣಿಕೆ ಎಷ್ಟು ಗಟ್ಟಿ ಅನ್ನೋದನ್ನು ನಿರ್ಧರಿಸತ್ತೆ.
ಸೋಮಣ್ಣ ಅವ್ರ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಒಲವಿದೆಯಾ? ವಿಜೇಂದ್ರ ವಿಚಾರದಲ್ಲಿ ಒಪ್ಪಿಗೆ ಇದೆಯಾ? ಸುಮಾರು ದಿನಗಳಿಂದ ತಾಳಮೇಳ ಸರಿ ಇರಲಿಲ್ಲ ಬಿಜೆಪಿ JDS ಗಿಲ್ಲಿ. ಹೈಕಮಾಂಡ್ ಮಟ್ಟದಲ್ಲಿ ಚೆನ್ನಾಗಿತ್ತು. ಅಮಿತ್ ಶಾ ಕುಮಾರಸ್ವಾಮಿ ಅವ್ರ ಮೇಲೆ ದೊಡ್ಡ ಭರವಸೆಯನ್ನೇ ಇಟ್ಟಿದ್ದಾರೆ. ಆದರೆ ವಿಜೇಂದ್ರ ಜೊತೆ ಆಗ್ಬರ್ತಿಲ್ವಾ ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿತ್ತು. ಅದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಈಗ ವಿಜಯೇಂದ್ರ ಮಾಡ್ತಿದ್ದಾರೆ. ಆರ್ ಅಶೋಕ್ ಅವ್ರು ನೋಡಿ ಇವತ್ತೊಂದು ಮಾತು ಹೇಳಿದ್ರು, ಎನಿ ಟೈಮ್ ಎಲೆಕ್ಷನ್ ಬರಲಿ ನಾವು ತಯಾರಿ. ಬಿಜೆಪಿ JDS ಒಟ್ಟಿಗೆ ಹೋಗಿ 170 ಸೀಟ್ ಗೆಲ್ಲತ್ತೆ, ಅದರಲ್ಲಿ ಡೌಟೇ ಇಟ್ಕೊಳ್ಬೇಡಿ ಅಂತ. ಈಗ ನಂಬರ್ ಗೇಮ್ ಕೂಡ ಬಿಜೆಪಿ ಶುರುವಾಗಿದೆ. ಯಾವಾಗ ಎಲೆಕ್ಷನ್ ಆದರೂ ಈಗಿರೋ ಪರಿಸ್ಥಿತಿಯಲ್ಲಿ ಬಿಜೆಪಿ JDS ಬಿಹಾರದ ರೀತಿಯಲ್ಲಿಯೇ ಗೆಲುವು ಸಾಧಿಸುತ್ತೆ. ಮೈತ್ರಿ ಅಷ್ಟು ಭರ್ಜರಿಯಾಗಿ ವರ್ಕೌಟ್ ಆಗುತ್ತೆ. ನಾವಿಬ್ರು ಒಟ್ಟಿಗೆ ಹೋದರೆ ಈಗ ಗೆಲ್ಲೋದು 150+ 170 ಸೀಟ್ಸ್ ತನಕನೂ ಕರ್ನಾಟಕದಲ್ಲಿ ಕಂಡು ಕೇಳರಿಯದಂತಹ ಗೆಲುವು ಸಿಗುತ್ತೆ ಅಂತ ಬಿಜೆಪಿ ಈಗ ಲೆಕ್ಕವನ್ನ ಇಡ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.